ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲಿರುವ ಎಲ್ಲರಿಗೂ ಸೇರಿ ಮಾನವನ ಇತಿಹಾಸದಲ್ಲಿ ಜಗತ್ತಿಗೆ ಬೆಳಕನ್ನು ನೀಡಿದವರು 3 ಜನ ಮಹಾಪುರುಷರು. ಅದರಲ್ಲಿ ಭಗವಾನ್ ಬುದ್ಧ, ಕ್ರಾಂತಿಕಾರಿ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ನಾನು ಒಬ್ಬನೇ ಅಲ್ಲ, ಈ ಅಂಬೇಡ್ಕರ್ ಭವನದಲ್ಲಿ, ಸ್ಫೂರ್ತಿ ಧಾಮದಲ್ಲಿ ಅಂಬೇಡ್ಕರ್ ಜಯಂತಿ ದಿನ ಬುದ್ಧನ ಹೆಸರಿನ ಯಾವುದೇ ಪ್ರಶಸ್ತಿ ಅದು ನಿಜವಾಗೂ ಸಂತೋಷದ ಸಂಗತಿ. ಇದಕ್ಕೆ ಕಾರಣಕರ್ತರಾದ ಸ್ಫೂರ್ತಿ ಧಾಮದ ಸ್ನೇಹಿತ ಭಾಗಕ್ಕೆ ಮತ್ತು ಇತರೆ ಸ್ನೇಹಿತರಿಗೆ, ನನ್ನ ಕುಟುಂಬದ ವರ್ಗದವರಿಗೆ, ಅದರಲ್ಲೂ ನಮ್ಮ ಅಣ್ಣ ಅತ್ತಿಗೆ, ನನ್ನ ಶ್ರೀಮತಿ, ನನ್ನ ಜೊತೆ ಕೆಲಸ ಮಾಡ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನಂದರೆ ಅದು ಸುಮ್ಮನೆ ತಗೊಂಡು ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕಲ್ಲ ಅಥವಾ ಗುಡ್ಡಕ್ಕೆ ತೆಗೆಲಾಕೋದಕ್ಕಲ್ಲ. ಅದು ಇನ್ನೂ ನೀವು ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ. ಅದು ಕ್ಷೇತ್ರ ಯಾವುದಾದ್ರೂ ಆಗಿರ್ಬೋದು. ಆದ್ದರಿಂದ ಇದು ಬೇಡ, ನನಗೆ 71 ವರ್ಷ, ಇದನ್ನು ಇನ್ನೂ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ನಾನು ತೆಗೆದುಕೊಳ್ಬೇಕು ಆಗೋದಿಲ್ಲ, ಬೇಡ ಅಂತಂದೆ. ಆದರೆ ಈಗ ಅದು ಒಂದು ಆತಂಕವೂ ಆಯಿತು. ಯಾಕೆಂದರೆ ನಮ್ಮ ಸ್ನೇಹಿತರು ಫೋನ್ ಮಾಡಿ, ಏನಪ್ಪ ನೀನು ಇಲಾಖೆಯಲ್ಲಿದ್ದಾಗ ಏನೇನೋ ಮಾಡ್ತಾ ಇದ್ದೆ, ಆದರೆ ರಿಟೈರ್ಡ್ ಆದ್ಮೇಲೂ ಏನು ಮಾಡ್ತೀಯ ಅಂತ ನೀವು ಪ್ರಶಸ್ತಿ ಕೊಡ್ತಾರಲ್ಲ, ಅದೇನೋ ಬಂದು ನೋಡ್ಬೇಕಲ್ಲ, ಅದೇನು ಮಾಡ್ತಾ ಇದೆಯಾ. ಅವಾಗ ನನಗೆ ಇನ್ನೂ ಭಯ ಶುರುವಾಯಿತು. ಅಯ್ಯೋ, ಇಷ್ಟು ಎಲ್ಲರೂ ಬಂದು ಮತ್ತೆ ಈ ಪ್ರಶಸ್ತಿ ತಗೊಂಡು ಏನಾದ್ರು ಮಾಡ್ತಾ ಇದ್ದಾರೆ ಅಂದರೆ ಏನು ಅಂತ ಏನು ಕೆಲಸ ಮಾಡ್ತಾ ಇದ್ದಲ್ಲ ಅನ್ನಬಾರದು ಅನ್ನೋ ಒಂದು ಉದ್ದೇಶದಿಂದ ನಾನು ಬೇಡ ಅಂತಲೇ ಇರಬೇಕಂತ. ಆದರೆ ನಮ್ಮ ಮನೆಯಲ್ಲಿ ನಡೆದ ವಾದ ವಿವಾದಗಳಿಂದಾಗಿ ಆ ಪ್ರಶಸ್ತಿಯನ್ನು ಹೋಗ್ಬಿಟ್ಟು ನಾನು ಬರಬೇಕಾಯಿತು. ಅದರಿಂದ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ನಾವು ಕೆಲಸ ಮಾಡಿರುವ ಕ್ಷೇತ್ರ ಪರಿಸರ ಮತ್ತು ಕೃಷಿಗಾಗಿ. ನಿಮಗೆಲ್ಲ ಗೊತ್ತಿದೆ, ಈಗ ಮನುಷ್ಯನ ದುರಾಸೆಯಿಂದ ಬುದ್ಧನ ಕಾಲದಲ್ಲಿ ಜಗತ್ತು ತ್ಯಾಗಮಯವಾಗಿತ್ತು. ನಿಮಗೆಲ್ಲ ಗೊತ್ತಿತ್ತು, ಮನುಷ್ಯ ತ್ಯಾಗಮಯ ಆಗಿದ್ದ. ಬಸವಣ್ಣನ ಕಾಲದಲ್ಲಿ ಅದು ಆಸೆಗೆ ತಿರುಗಿತು. ಅಂದರೆ ಅಗತ್ಯ ಏನು ಅದು ಅಗತ್ಯ ಅದನ್ನು ಬೇಕೇ ಬೇಕು ಅಂತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಅದು ಏನಾಯಿತು, ಅದು ಆಸೆಗೆ ತಿರುಗಿತು. ಆದರೆ ಈಗಿನ 21ನೇ ಶತಮಾನದಲ್ಲಿ ಅದು ದುರಾಸೆಗೆ ತಲುಪಿದೆ. ಪ್ರತಿಯೊಬ್ಬರಿಗೂ ದುರಾಸೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ದುರಾಸೆ. ಈಗಾಗಲೇ ನನ್ನ ಹಿಂದೆ ಮಾತಾಡೋರು ಹೇಳ್ತಾರೆ, ಆ ದುರಾಸೆಯ ಒಂದು ಫಲವಾಗಿ ಇಂದು ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತೆ ನಾವು ತಿನ್ನುವ ಆಹಾರ ಸಂಪೂರ್ಣವಾಗಿ ವಿಷಮಯವಾಗಿದೆ. ಅದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರಿ, ನೀವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಕೊನೆಗೆ ನಿಮ್ಗೆ ಆಹಾರ ಬೇಕೇ ಬೇಕು, ಗಾಳಿ ಬೇಕೇ ಬೇಕು, ನೀರು ಬೇಕೇ ಬೇಕು. ಆದರೆ ಈ 3 ವಿಷವಾದಾಗ ನಾವು ಏನು ಕೆಲಸ ಮಾಡೋಕ್ಕಾಗುತ್ತೆ? ಈಗ ಆಹಾರ ನಾವು ಊಟ ಮಾಡೋದು, ಆಹಾರವೇ ವಿಷವಾದರೆ ನಮ್ಮ ಮಕ್ಕಳು ಮುಂದೆ ಉಸಿರಾಡೋಕ್ಕಾಗದೇ ಇದ್ರೆ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕೃಷಿ ಮತ್ತು ಪರಿಸರವನ್ನು ಹೇಗೆ ಒಟ್ಟೊಟ್ಟಿಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಯುವಕರನ್ನ ಹೆಚ್ಚಿಗೆ ಪರಿಸರ ಮತ್ತು ಕೃಷಿಯಲ್ಲಿ ತೊಡಗಿಸೋದಕ್ಕೆ ನಾವು ಅವ್ರನ್ನ ಪ್ರೇರಿಸ್ತೀವಿ. ಅದಕ್ಕೋಸ್ಕರ ಬಡ ಮಕ್ಕಳನ್ನು ಅವ್ರು ಓದಿನಿಂದ ಹಿಡಿದು ಕೃಷಿಯನ್ನು ಮಾಡಿಕೊಂಡು, ಅಂದರೆ ಮುಂದೆ ಅವ್ರು ಏನು ಬೇಕಾದ್ರೂ ಆಗ್ಬೋದು, ಆದರೆ ಅವರ ರೂಟ್ಸು ನಮ್ಮ ಕೃಷಿ ಮತ್ತು ಪರಿಸರದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಕೊಟ್ಟಿರುವ ಒಂದು ಗೌರವಧನ ಸಿಗ್ತಾಯಿತ್ತು, ಅದನ್ನು ಮತ್ತೊಬ್ಬ ವಿದ್ಯಾರ್ಥಿ ಓದಿಗೆ ಮತ್ತೆ ಅವನು ಕೃಷಿಯಲ್ಲಿ ಕೆಲಸ ಮಾಡೋದಕ್ಕೆ ಮತ್ತೆ ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ಮೂಡಿಸೋದಕ್ಕೆ ಅದು ಸಹಾಯವಾಗುತ್ತೆ ಅಂತ ಹೇಳಿ ಈ ಒಂದು ಗೌರವಕ್ಕೆ ಕಾರಣಭೂತರಾದ ಪ್ರತಿಯೊಬ್ಬರಿಗೂ ಹೊಂದಿಸಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು ಡಾಕ್ಟರ್ ರಾಮಕೃಷ್ಣ ಬಸ್. ಮುಂದೆ ಸೀತ